ಈಗ ನಾನು ಹಾಕಿರೋ ರುದ್ರಾಕ್ಷ ಆಗ್ಬೋದು ಅಥವಾ ಕರುಂಗಲಿ ಮಾಲ ಆಗಿರೋದು, ನಾನೀಗ ಒಳಗೆ ಕವರ್ ಮಾಡ್ಕೊಂಡಿರ್ತೇನೆ, ನಾನು ಹೊರಗಡೆ ಹಾಕೊಳ್ಳಲ್ಲ. ಈಗ ಕರುಂಗಲಿ ಮಾಲ ಇದೆಲ್ಲ ನಾವು ಒಳಗೆ ಹಿಂಗೆ ಪ್ರೊಟೆಕ್ಟ್ ಒಳಗೆ ಇಟ್ಕೊಳ್ಳೋದು ಒಳ್ಳೇದಾ ಅಥವಾ ಕಾಣಿಸಂಗ್ ಹಾಕ್ಬೇಕಾ? ಹೆಂಗ್ ಬೇಕಾದ್ರೂ ಹಾಕ್ಕೋಬಹುದು. ಒಟ್ನಲ್ಲಿ ನಿಮ್ ಜೊತೆ ಇರ್ಬೇಕು. ನಾನ್ ಯಾಕೆ ಹೊರಗೆ ಹಾಕೋತೀನಿ ಅಂದ್ರೆ, ನಾ ಮೊದ್ಲಿಂದಾನು ಆಸ್ ಅ ವುಮನ್ ನನಗೆ ಪ್ರೊಟೆಕ್ಷನ್ ಬೇಕು, ಹೊರಗಿಂದಾನು ಬೇಕು ಒಳಗಿಂದಾನು ಬೇಕು ಅಂತ ನಾನು ಜಪ ಮಾಡ್ಕೊಂಡಿರೋದೆ. ನಾನು ಹಿಂಗೆ ಏನಕ್ಕೆ ಹಾಕೋತೀನಿ ಅಂದರೆ, ಅದು ಫ್ಯೂ ಮೀಟರ್ಸ್ ನನಗೆ ಎನರ್ಜಿ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ನಿಲ್ಲಿಸುತ್ತೆ. ಸೊ ನನ್ನ ಕ್ಲೋಸೆಸ್ಟ್ ಬೌಂಡ್ರಿ ಒಳಗಡೆ ಯಾರೂ ಬರ್ಕೂಡ್ದು ಅಂತ ಅನ್ನೋದಕ್ಕೆ ನಾನು ಚಿಕ್ಕ ವಯಸ್ಸಿಂದ ಒಂದು 25 ವರ್ಷ ಆಯ್ತಾ ಅವಾಗಿಂದ ಹಾಕೊಂಡಿದ್ದೀನಿ. ಓಕೆ. ಈಗ ರುದ್ರಾಕ್ಷ ಕರುಂಗಲಿ ಮಾಲ ಹೇಗೆ ನಾವು ಪ್ರೊಟೆಕ್ಷನ್ಗೆ ಹಾಕೋತೀವಲ್ಲ, ಈಗ ಬ್ಲ್ಯಾಕ್ ಮ್ಯಾಜಿಕ್ಗೆ, ನಮ್ಮ ಸಕ್ಸಸ್ಗೆ, ಫಸ್ಟ್ ಆಫ್ ಆಲ್ ಕಣ್ ದೃಷ್ಟಿ ಹೋಗಿಲ್ಲ. ಅದೇ ಥರ ಈಗ ರುದ್ರಾಕ್ಷ ನಾವು ಅದ್ರ ಪ್ರಯೋಜನ ಏನು, ಯಾವ್ದು ಹಾಕ್ಬೇಕು, ಅದೆಲ್ಲದಕ್ಕಿಂತ ಮುಂಚೆ ನೀವು ರೂಪಜಿ ಫಸ್ಟ್ ಟೈಮ್ ನೀವು ಹಾಕದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಕಂಡ್ಕೊಂಡಂತ ಚೇಂಜಸ್ ಏನು? ಸ್ಪಿರಿಚುಯಾಲಿಟಿ ಅದು ಹಾಕ್ಕೊಂಡ್ಮೇಲೆ ಅದೇ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ನೀ ಹಾಕ್ಕೊಂಡಿದ್ಯಾ ಜಪ ಮಾಡು, ನೀ ಹಾಕ್ಕೊಂಡಿದ್ಯಾ ಅದಕ್ಕೆ ಎನರ್ಜಿ ತುಂಬಿಸ್ಕೊ, ನೀ ಹಾಕ್ಕೊಂಡಿದ್ಯಾ ಒಂದು ಔಟ್ಲುಕ್, ನೀ ಕನ್ನಡಿಲೂ ಹಿಂಗೆ ನೋಡ್ಕೊಂತೀಯ. ನಾನು ಹೆಂಗೆ ಕೆಲವರು ನಾವು ಸ್ವಾಮೀಜಿ ಥರ ಕಾಣಿಸ್ಬಾರ್ದು, ಮಾಡರ್ನ್ ಆಗಿರಬೇಕು ಅನ್ನೋದನ್ನ ಅನ್ಕೊಂತಾರೆ. ಕೆಲವರು ಜಪ ಮಾಡಿ ಮನೇಲೇ ಇಟ್ಬಿಡ್ತಾರೆ. ಇನ್ನು ಕೆಲವರು ಅದೇ ಈ ರೀತಿ ಗೋಲ್ಡಲ್ಲೂ ಕೂಡ ಕ್ಯಾಪ್ ಹಾಕ್ಸ್ಕೊಂಡು ಮಾಡ್ಕೊಳ್ತಾರೆ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಜಪ ಮಾಡಿ ಮಾಡಿ ಇವನ್ ಕೈಲಾಸ ಮಾನಸರೋವರಕ್ಕೆ ಹೋದ್ರು. ಮಾನಸರೋವರದಲ್ಲಿ ಮಿಂದಾಗ ಇದೆಲ್ಲ ನೀರೊಳಗಡೆ ಹೋಗಿ ಬರಬೇಕು. ಕಾಶಿಗೆ ಹೋದಾಗ ಅದು ಬರಬೇಕು. ಸೊ ಅದೆಲ್ಲ ಎನರ್ಜಿ ತುಂಬಿಕೊಳ್ತಾ ಹೋಗುತ್ತೆ. ಆ ಎನರ್ಜಿ ಬೇಸ್ಡೇ ನಾನು ಹಾಕ್ಕೋಬೇಕು. ಅದನ್ನು ನನಗೆ ಒಂದು ವೈಬ್ರೇಷನ್ನ ಕೊಡುತ್ತೆ ಅಂತ. ಆಮೇಲೆ ದಿಸ್ ಮೋಟಿವೇಟೆಡ್ ಮೀ. ನನಗೆ ತುಂಬ ಸತಿ ಪ್ರೊಟೆಕ್ಟು ಮಾಡಿದೆ ನನಗೆ. ತುಂಬ ನೆಗೆಟಿವ್ ವ್ಯಕ್ತಿಗಳು, ನಾ ಹೇಳಿದ್ನಲ್ಲ, ಇಲ್ಲಿ ತನಕ ಬಂದು ಈ ಒಂದು ಆ ಗೇಟ್ ದಾಟ್ ಮುಂದೆ ಬರಲ್ಲ. ಅಲ್ಲಿ ನಿಲ್ಸತ್ತದು. ಓ ಮೇಡಮ್ ರುದ್ರಾಕ್ಷಿ ಹಾಕ್ಕೊಂಡಿದ್ದೀರಾ ಅಂತ. ಸೊ ಅದು ಎಲ್ಲ ರೀತಿನೂ ನನಗೆ ಪ್ರೊಟೆಕ್ಟ್ ಮಾಡಿದೆ. ಸೊ ಬೇರೆಯವ್ರದ್ದು, ನಾ ಹೇಳಿದೆ ನಮ್ಮ ಮನೆ ಮುಂದೆನೂ ಯಾರೋ ತೆಂಗಿನಕಾಯಿ ಮಂತ್ರಿಸಿಟ್ಟಿದ್ರು, ಅದೆಲ್ಲ ಏನೇ ಇಟ್ಟರು ಕೂಡ ನನ್ನಲ್ಲಿ ಒಂದು ಸ್ಪಿರಿಚುವಲ್ ಎನರ್ಜಿ ಇದ್ದಾಗ ತಾತ್ಕಾಲಿಕವಾಗಿ ಕೆಟ್ಟದಾಗಿದೆ, ಆಗಿಲ್ಲ ಅನ್ನೋದಲ್ಲ, ಯಾರ್ಯಾರೋ ಮಂತ್ರಿಸಿಟ್ಟಿರೋದೆಲ್ಲ. ಹಂಗಂತ ನಾನು ರುದ್ರಾಕ್ಷಿ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಕೆಟ್ಟವರು ಬರಲ್ಲ ಅಂತಲ್ಲ, ಬಂದೇ ಬರ್ತಾರೆ. ಕೆಟ್ಟದ್ದು ಮಾಡಬೇಕು ಅನ್ನೋ ಪ್ಲಾನ್ಗಳನ್ನೂ ಮಾಡ್ಕೊಳ್ತಾರೆ ಹೊಂಚು ಹಾಕೊಂಡು. ಆದ್ರೂ ನೀವು ಸ್ಟ್ರಾಂಗ್ ನಾನು ಸ್ಟ್ರಾಂಗ್, ಹೌದು, ರೆಡಿ ಇರ್ಬೇಕು ಫೈಟ್ ಮಾಡಕ್ಕೆ. ಆಮೇಲೆ ಎಲ್ಲಾ ರೀತಿ ಪ್ರೊಟೆಕ್ಷನ್ ಅನ್ನು ತಗೊಂಡ್ ರೆಡಿ ಇರ್ಬೇಕು. ತಲೆ ಗಟ್ಟಿಗಿದೆ ಅಂತ ಬಂಡೆಗೆ ನಾವೇ ಹೋಗಿ ಗುದ್ಕೊಳಕ್ಕಾಗಲ್ಲ. ಸೊ ನಾವೆಲ್ಲಾ ರೀತಿನೂ ಪ್ರೊಟೆಕ್ಟೆಡ್ ಆಗಿ ಯುದ್ಧಕ್ಕೆ ನಿಂತ್ಕೋಬೇಕು. ಅದಾದ್ಮೇಲೂ ಬರ್ತಾರೆ ಜನ ನಿಮಗೆ ಕೆಟ್ಟದನ್ನ ಮಾಡೋದಕ್ಕೆ. ನಾನು ರುದ್ರಾಕ್ಷಿ ಹಾಕೊಂಡಾಗ್ಲಿಂದನೂ ನನಗೆ, ಆಮೇಲೆ ನಾನು ಏಕಮುಖಾನೇ ಹಾಕು, 14 ಮುಖದ್ದೇ ಹಾಕು, 6 ಮುಖದ್ದೇ ಹಾಕು ಅಂತ ಅದನ್ನು ಕಮರ್ಷಿಯಲ್ ಆಗಿ ಅದೇನು ನೋಡಲ್ಲ. ಓಕೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದೊಂದೇ ಕೇಳ್ತೀನಿ ಅಪ್ಪಾಜಿ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ, ನಾನು 3 ಹೊತ್ತು ಪೂಜೆ ಮಾಡಲ್ಲ ಅಥವಾ ನಂಗೆ ಟೈಮ್ ಇಲ್ಲ, ನಾನು ಭಗವಂತನ ನಂಬ್ತೀನಿ, ನಾನು ಆಫೀಸ್ ಕೆಲಸ ಮಾಡ್ತೀನಿ, ನಾನು ಎಲ್ಲೋ ಟ್ರಾವೆಲ್ ಮಾಡ್ತೀನಿ, ಏನೋ ಈ ಥರ 10 ಕೆಲಸಗಳಲ್ಲಿ ಬ್ಯುಸಿ ಇರ್ತಾರಲ್ಲ, ಅವರು ಪೂಜೆ ಮಾಡೋಕ್ಕೆ ಟೈಮ್ ಇಲ್ದಿದ್ದು ಅಂಥವ್ರು ಈ ರುದ್ರಾಕ್ಷಲ್ಲಿ ಯಾವ ರುದ್ರಾಕ್ಷ ಹಾಕ್ಬೋದು? ಅಥವಾ ಯಾರು ಬೇಕೋ ಹಾಕ್ತಕ್ಕಂಥ ಒಂದು ಸೇಫ್ ರುದ್ರಾಕ್ಷ ಪಂಚಮುಖಿ. ಪಂಚಮಿ. ಯಾಕೆಂದ್ರೆ ಅವನು ಶಿವ ಪಂಚಾಕ್ಷರ ಮಂತ್ರವನ್ನೇ ಹೇಳೋದು, ಓಂ ನಮ ಶಿವಾಯ ನಾವು. ಆಮೇಲೆ ಶಿವನ ರುದ್ರಾಕ್ಷಿ, ಶಿವನ್ ಕಣ್ಣು ಅನ್ಕೊಳ್ಳಿ, ಶಿವನ್ ಕಣ್ಣೀರು ಅನ್ಕೊಳ್ಳಿ, ಶಿವನ್ಗೆ ಅದು ರಿಲೇಟೆಡ್ ಆಗಿರೋದು. ಅವನಿಗೆ ಪ್ರಿಯವಾದದ್ದು ನನಗೂ ಪ್ರಿಯವಾದದ್ದು, ಕೃಷ್ಣಂಗೆ ತುಳಸಿ ಪ್ರಿಯವಾದದ್ದು ನನಗೂ ಪ್ರಿಯವಾದದ್ದು. ಅದೇ ರೀತಿ ನೀವು ರುದ್ರಾಕ್ಷಿಗೆ ಯಾವ್ದು ಬೇಕಾದ್ರೂ ತಗೋಬಹುದು. ಅದು ಮರದಲ್ಲಿ ಒಂದು ವಿಶೇಷವಾಗಿ ಹುಟ್ಟೋದಂಥದ್ದು ಏಕಮುಖದ್ದು ಹುಟ್ಟತ್ತೆ. ಅದಕ್ಕೆ ಅಪರೂಪಕ್ಕೆ ಸಿಗುತ್ತೆ. ಅದು ನಮ್ಗೆ ತುಂಬಾ ಅವೈಲೇಬಲ್ ಇರಲ್ಲ, ಮತ್ತೆ ಅದಕ್ಕೆ ದುಡ್ಡು ಜಾಸ್ತಿ ಕೇಳ್ತಾರೆ. ಬಟ್ ನೀವು ಜಪ ಮಾಡಕ್ಕೆ ದ ಸಿಂಪ್ಲೆಸ್ಟ್ ರುದ್ರಾಕ್ಷಿ ಪಂಚಮುಖ ತಗೊಂಡು ಹಾಕೋಬಹುದು. ಕೆಲವರು ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅನ್ನೋರು 6 ಮುಖದ್ದು ಹಾಕೋತಾರೆ. ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ ಅಂತ, ಇದು ಬುಧ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಹಂಗೆಲ್ಲಾನು ನೀವು ತುಂಬಾ ಏನ್ ಲೆಕ್ಕ ಹಾಕೊಳಕ್ ಹೋಗ್ಬೇಡಿ. ನಿಮ್ ಹತ್ರಕ್ಕೆ ಯಾವ್ದು ಹುಡ್ಕೊಂಡ್ ಬರುತ್ತೋ ಅಥವಾ ನೀವು ತಗೋಬೇಕು ಅಂತ ಮನ್ಸು ಯಾವ್ದಕ್ ಮಾಡ್ತಿರೋ ಅದ್ರ ಜೊತೆ ನಿಮಗ್ ಋಣ ಇರುತ್ತೆ ಅಂತ. ಸೊ ಅದ್ರಲ್ಲಿ ನೀವೆಷ್ಟು ಜಪ ಮಾಡಿ ಮಾಡಿ ಎನರ್ಜಿ ತುಂಬಿಸ್ಕೊಳ್ತಿರೋ ಅದು ಮುಖ್ಯ ಆಗುತ್ತೆ. ಮತ್ತೆ ಇವಾಗ ರುದ್ರಾಕ್ಷ ಆಗ್ಲಿ, ಕರುಂಗಲಿ ಮಾಲ, ಈ ತರದೆಲ್ಲ ನೀವ್ ಏನ್ ಹಾಕ್ತೀರಾ, ಇವಾಗ ಹಾಕಕ್ ಶುರು ಮಾಡಿದಿರಾ ಅಥವಾ ಇನ್ ಹಾಕ್ತೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ ಪಾಸ್ಟ್ ಲೈಫ್ ಅದಕ್ಕೆ ಏನೋ ಒಂದು ಕನೆಕ್ಷನ್ ಖಂಡಿತ ಇರುತ್ತೆ. ಇಲ್ದಿದ್ ಸಡನ್ ಆಗಿ ನೀವು ನಿಮ್ಮ ಇಷ್ಟ ದೇವತಾ ಜೊತೆನೂ ಇರುತ್ತೆ, ಪಾಸ್ಟ್ ಲೈಫ್ಗೂ ಇರುತ್ತೆ. ನಿಮ್ಮನ್ನೇನೋ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಪಾಪ ಯಾವುದೋ ಗ್ರಹನೇ ಆಗಿರ್ಬೋದು, ದೇವರೇ ಆಗಿರ್ಲಿ, ನಿಮ್ಮ ಹತ್ರಕ್ಕೆ ಅದನ್ನ ಕಳಿಸಿರ್ತಾರೆ. ನೋಡು ಈ ಥರ ಏನೋ ಸ್ಟ್ರಗಲ್ ಮಾಡ್ತಿದ್ದಾಳೆ, ಅವಳು ನನ್ನ ಪರಮ ಭಕ್ತೆ, ಅವಳ ಜೊತೆ ನೀನಿರು, ನೀನೊಂದೇನೋ ಒಂದು ಮಾಡು ಅಂತ ಒಂದು ಎನರ್ಜಿ ಶೀಲ್ಡ್ ತರ ಕಳ್ಸತ್ತೆ ಅದನ್ನ. ಈಗ ಎಷ್ಟೋ ಜನ ಪಾಡ್ಕಾಸ್ಟ್ ನೋಡ್ತಿರೋರಿಗೆ ರುದ್ರಾಕ್ಷ ಹಾಕಕ್ಕೂ ತುಂಬಾ ಆಸೆ ಇದೆ, ಕರುಂಗಲಿ ಮಾಲೆ ಹಾಕ್ಬೇಕು ಅಂತಾನೂ ಆಸೆ ಇದೆ. ಆದ್ರೆ ನಾನ್ ನಾನ್ ವೆಜ್ ಬಿಡಲ್ಲ, ನನಗೆ ನಾನ್ ವೆಜ್ ಇಷ್ಟ, ಅಥವಾ ಸೋಮವಾರ ಬಿಡ್ತೀನಿ, ಶನಿವಾರ ಬಿಡ್ತೀನಿ, ನಾನ್ ವೆಜ್ ಮಾತ್ರ ನಾನು ಬಿಡಲ್ಲ, ಬಟ್ ನಾನು ಹಾಕ್ಲೇಬೇಕು ಅಂತ ಆಸೆ ಪಟ್ರೆ
ಅವರು ಏನ್ ಮಾಡ್ಬೋದು? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಕ್ಬೋದು. ಶಿವ ಸ್ಮಶಾನವಾಸಿ. ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ. ಅವ್ನು 10 ದಿನ ಸ್ನಾನ ಮಾಡ್ದೇನೂ ಇರ್ತಾನೆ. ಅಂದರೆ ಭಕ್ತಿಲಿ ನಾನು ಹಂಗಂತ ಕೊಳಕಾಗಿರಬೇಕು ಅಂತಲ್ಲ ನಾ ಹೇಳೋದು. ಇವಾಗ ಕೈಲಾಸ ಮಾನಸರೋವರ್ಗೆ ಹೋಗೋ ಟೈಮಲ್ಲಿ ನಾವು ಎಷ್ಟೋ ದಿನ ಸ್ನಾನ ಮಾಡೋಕ್ಕಾಗಲ್ಲ. ದಟ್ಸ್ ಓಕೆ, ಆ ಭಕ್ತಿ ಟೈಮಲ್ಲಿ. ಹಾಗಂತ ನಾನು ಜೀವನ ಪೂರ್ತಿ ಕೊಳಕಾಗಿದ್ದುಕೊಂಡೇ ನಾನು ಹಿಂಗೆ ಜೀವನ ಮಾಡ್ತೀನಿ ಅಂತಲೂ ಮಾಡ್ಕೊಳಕ್ಕಾಗಲ್ಲ. ಆದರೆ ಆ ಭಕ್ತಿ ಲೆವೆಲ್ಗೆ ನೀವು ಮೇಲ್ಗಡೆ ಹೋದಾಗ ಯಾವುದು ಮ್ಯಾಟ್ರ್ ಆಗಲ್ಲ. ನೀವು ಕಮರ್ಷಿಯಲ್ ವೇನಲ್ಲಿ ಯೋಚನೆ ಮಾಡ್ಕೊಳ್ತಾ ಹೋದಾಗ ನೀವು ಸಾಮಾನ್ಯ ಮನುಷ್ಯರಾಗೆ ಬಿಹೇವ್ ಮಾಡ್ತಾ ಇರ್ತೀರ. ಸೊ ನಾನ್ ವೆಜ್ ತಿನ್ನೋದು ತಿನ್ನದೇ ಇರೋದು ಅದೆಲ್ಲ ಮ್ಯಾಟರ್ ಆಗಲ್ಲ. ನೀವು ಎಷ್ಟು ಪೂಜೆ ಮಾಡ್ತೀರಾ, ಎಷ್ಟು ನಂಬ್ತೀರಾ, ಆಮೇಲೆ ಎಷ್ಟು ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ತೀರಾ ಅಂತ ಅನ್ನೋದ್ರ ಮೇಲೆ ನಿಮ್ಗೆ ಇದರಿಂದ ಎನರ್ಜಿ ಹಿಂಗೆ ಪಾಪಪ್ ಆಗ್ತಾ ಇರುತ್ತೆ. ನೀವು ಕೆಟ್ಟದೇ ಯೋಚಿಸ್ಕೊಂಡು ಅವ್ನು ಹಾಳಾಗೋಗ್ಲಿ, ಇವ್ನು ಹಾಳಾಗೋಗ್ಲಿ, ಇವ್ನು ಹಿಂಗೆ ಮಾಡ್ದ ಹಂಗೆ ಮಾಡ್ದ, ಅವ್ನು ಏನಾರ ಮಾಡಿ ಎತ್ತಾಕ್ಬಿಡ್ಬೇಕು ಕಣೋ, ಇವ್ನಿಗೆ ಏನಾರ ಮಾಡಿ ಹಾಳಾಗೋಗ್ಬೇಕು ಕಣೋ ಅಂತ ಅನ್ಕೊಂಡು ನೀವು ಓಂ ನಮ ಶಿವ ಓಂ ನಮ ಶಿವ ಅಂದರೆ ಇಟ್ ವೋಂಟ್ ವರ್ಕ್. ಅಲ್ಲೇ ಹಾಳಾಗೋಯ್ತು. ನಿಮ್ಮ ಎನರ್ಜಿ ಎಲ್ಲ ಅಲ್ಲೇ ಹೋಗುತ್ತೆ. ಹಿಂಗೆ ಒಳ್ಳೇದಾಗಕ್ಕೂ ಹೋಗ್ತಾ ಇದ್ದಿದ್ದು ವಾಪಸ್ ನಿಮಗೆ ಬಂದು ತಟ್ಟತ್ತೆ. ಅಂಡ್ ಎಷ್ಟೋ ಸಂದರ್ಭಗಳಲ್ಲಿ ಈಗ ರುದ್ರಾಕ್ಷ ವಿಚಾರದಲ್ಲಿ ರುದ್ರಾಕ್ಷ ಅಥವಾ ಕರುಂಗಲಿ ಮಾಲ ಹಾಕಿದವ್ರಿಗೆ ಎಂತ ಕೆಟ್ಟ ಪರಿಸ್ಥಿತಿಗಳಿಂದ ಬಚಾವಾಗಿ ಬಂದಿರೋರು ಹೌದು, ತುಂಬಾ ಕೋರ್ಟ್ ಜನ. ಕೇಸ್ಗಳಿಗೆ ಇನ್ನೊಂದು. ಕೋರ್ಟ್ ಕೇಸ್ಗಳಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ವೇರ್ ಬಗ್ಲಾಮುಖಿ ಪ್ರೊಟೆಕ್ಟ್ ಮಾಡಿದ್ಲಲ್ಲ. ಕೋರ್ಟ್ ಕೇಸ್ಗೆ ಹೋಗೋರು ತುಂಬ ಸತಿ ಯಾಕೆ ಗೊತ್ತಾ, ಕೋರ್ಟ್ ಕೇಸ್ಗೆ ಎಲ್ಲೇ ಹೋದ್ರು ಆಪೋಸಿಟ್ ಸೈಡಿನ ಶತ್ರು ಕೂಡ ಏನೋ ಒಂದು ಮಾಡಿಸ್ಕೊಂಡೇ ಬಂದಿರ್ತಾನೆ. ಸುಮ್ಮನೆ ಬಂದಿರಲ್ಲ ಈಸಿಯಾಗಿ. ನನಗೆ ಜಯ ಸಿಗಬೇಕು ಅಂತ ನೀನು ತಾಂತ್ರಿಕನ ಹಿಡಿತೀಯ, ಇದು ನಾನು ಹಿಡಿತೀನಿ ಅಂತ ಅವನು ಏನೋ ಒಂದು ಮಾಡಿಸ್ಕೊಂಬಂದಿರ್ತಾನೆ. ಈ ಮಡಕೆ ಕುಡಿಕೆ ಮಾಡೋದು, ಅಥವಾ ಏನೋ ಕಪ್ ಇಟ್ಕೊಂಬರ್ತಾರೆ ಎಡಗಡೆ, ಐಬ್ರೋಸ್ಗೆ ಹಚ್ಕೊಂಬರ್ತಾರೆ. ಮತ್ತು ಕೆಲವರು ಕಣ್ಣಿಗೂ ಹಚ್ಕೊಂಬರ್ತಾರೆ. ಅದೇನೋ ಒಂದನ್ನು ಎತ್ಕೊಂಬರ್ತಾರೆ ಎಲ್ಲದನ್ನು. ಆ ರೀತಿ ಯಾವುದೋ ಒಂದು ಯಂತ್ರ ತೊಗೊಂಬರ್ಬೋದು, ತಾಯ್ತ ತೊಗೊಂಬರ್ಬೋದು, ಅಥವಾ ಅವ್ನು ಯಾವ ಕಡೆಯಿಂದ ಬರ್ತಾನೆ ನೋಡಿ ಸರ್ ಅಲ್ಲಿ ಹಾಕ್ಬಿಟ್ಟಿರಿ ತಾಯ್ತನ ಅಂತ ಅದನ್ನು ಕೊಟ್ಟಿರ್ತಾರೆ. ಕೋರ್ಟಲ್ಲೇ ಯಾವ ಮೆಟ್ಲು ಹತ್ಕೊಂಬರ್ತಾರೆ ಅಂತ. ಸೊ ಹೀಗೆಲ್ಲ ಆದಾಗ ನಮಗೆ ಈಸಿಯೆಸ್ಟ್ ಪರಮಾತ್ಮನ ಪ್ರೊಟೆಕ್ಷನ್ ತೊಗೋಬೇಕು ಅಂದಾಗ ಕೋರ್ಟ್ ಕೇಸ್ಗಳಿಗೂ ಯು ನೀಡ್ ಬಗ್ಲಾಮುಖಿ ಎನರ್ಜಿ ಆ್ಯಂಡ್ ಸುಬ್ರಹ್ಮಣ್ಯ ಸ್ವಾಮಿ ಎನರ್ಜಿ ಏನಕ್ಕೆನ ನಿಮ್ಗೆಲ್ಲ ಜನ್ಮಗಳಿಂದ ಹೇಗೆ ಕನೆಕ್ಟೆಡ್ ಆಗಿ ಎಷ್ಟೋ ಜನ್ಮದ್ದು ಕರ್ಮ ಬಂದಿರುತ್ತೋ ಆ ಶತ್ರುಗಳು ನಿಮ್ಮ ಎದುರಾಗೇ ಆಗ್ತಾರೆ. ಅವ್ರ ಜೊತೆ ನೀವು ಫೈಟ್ ಮಾಡೋಕ್ಕೆ ಇದೆಲ್ಲ ಪ್ರೊಟೆಕ್ಷನ್ಗೆ ಕರುಂಗುಲಿ ಮಾಲ ಮತ್ತು ರುದ್ರಾಕ್ಷಿ ಇದೆಲ್ಲ ನಮಗೆ ಕೋರ್ಟ್ ಕೇಸುಗಳಲ್ಲೂ ಕೂಡ ನಿಮಗೆ ವಿಜಯವನ್ನು ತಂದು ಕೊಡೋದಕ್ಕೆ ಎನರ್ಜಿ ರೂಪದಲ್ಲಿ ವರ್ಕ್ ಆಗುತ್ತೆ. ಈಗ ನಾ ಹೇಳ್ತಕ್ಕಂಥ ಪ್ರಕರಣಗಳು ತುಂಬಾ ಕೇಸಸ್ ಈ ತರದ್ದು ರಿಪೋರ್ಟ್ ಆಗಿದೆ. ಈಗ ಒಂದು ಫೇಮಸ್ ಟಿವಿ ಚಾನಲ್ ಅಲ್ಲಿ ಒಂದು 2-3 ಕೇಸ್ ತೋರಿಸಿದ್ರು ಈ ತರದ್ದು. ನನಗೇನು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ ರೂಪಾಜಿ. ನ್ಯೂಸ್ ಅಲ್ಲಿ ತೋರಿಸಿದ್ರು. ಆ ಹೈಲೈಟ್ಸ್ ಹೆಡ್ಲೈನ್ಸ್ ತರ ಬರುತ್ತಲ್ಲ ಆ ಥರದ್ದು ಏನೋ. ಮತ್ತಿಕೆರೆನೋ ಒಂದು ಯಾವ ಏರಿಯಾನೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ಊರಿನ ನೆಲಮಂಗಲನೋ ಮತ್ತಿಕೆ ನಂಗೆ ಹೆಸರು ಜ್ಞಾಪಕ ಇಲ್ಲ. ಬೆಳಗಿನ ಜಾವ 6:00 ಯಾರೋ ಒಬ್ಬ ಮನೆಗೆ ಬರ್ತಾನೆ. ಮನೆ ಆಕೆನ ಆಕೆ ಬಾಗಲಲ್ಲಿ ನಿಂತ್ಕೋತಾಳೆ. ಹಿಂಗೆ 2 ನಿಮಿಷ ನಿಂತ್ಕೊಳ್ಳೋದು ಅಷ್ಟೇ ರೂಪಾಜಿ. ಆಕೆ ಹಿಂಗೆ ನೋಡ್ತೀವಿ ಎಲ್ಲ ಒಡವೆ ತೆಗಿತಾಳೆ, ಕೊಡ್ತಾಳೆ, ಕೊಡ್ತಾಳೆ. ಇದೆಲ್ಲ ಏನನ್ಬೇಕು? ಸ್ತಂಭನ. ಸಂಮೋಹನ ಸ್ತಂಭನ ಇದು ಮಾಡ್ಕೋತಾರಲ್ಲ, ಅದೇ ಮಾರಣ ಮೋಹನ ಉಚ್ಚಾಟನ ಸ್ತಂಭನ ಎಲ್ಲ ಆ ತಂತ್ರವಿದ್ಯೆನಲ್ಲಿ ಇದದ ಸ್ತಂಭನೂ ಕಲ್ತಿರ್ತಾರೆ. ಅದಕ್ಕೆ ನೀವು ಐ ಟು ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದನೂ ಎನರ್ಜಿ ತಗೊಳ್ತಾರೆ. ಅಂಟಿಲ್ ಅನ್ಲೆಸ್ ಯು ಆರ್ ವೆರಿ ಪವರ್ಫುಲ್ ಪರ್ಸನ್, ನೀವು ಐ ಟು ಐ ನೋಡಿದಾಗ್ಲೂ ಎನರ್ಜಿನ ನಿಮ್ಮನ್ನ ಹಿಪ್ನೋಟೈಸ್ ಮಾಡಿ ಮೋಹಿತರನ್ನಾಗಿ ಮಾಡ್ತಾರಲ್ಲ, ಅದರಲ್ಲೇ ವಶೀಕರಣ ಸ್ತಂಭನ ಬರುತ್ತೆ. ನೀವು ಸುಮ್ಮನೆ ಹಿಂಗಿರ್ತೀರ, ಆಮೇಲೆ ಅವ್ರು ಹೇಳ್ದಂಗೆ ನೀವು ಆಟ ಆಡೋಕ್ಕೆ ಶುರು ಮಾಡ್ತೀರಾ. ಇದಕ್ಕೆ ಏನಾಗತ್ತೆ, ನೀವು ವೀಕ್ ಆಗಿ ವಲ್ನರಬಲ್ ಆಗಿದ್ದಾಗ, ನೀವು ವೀಕ್ ಮನಸ್ಥಿತಿಯನ್ನು ಹೊಂದಿದ್ದಾಗ ನಿಮ್ಮ ಜೊತೆ ಈ ರೀತಿ ಆಟ ಆಡೋಕ್ಕೆ ಸಾಧ್ಯನೇ ಹೊರತು ನೀವೇ ಪವರ್ಫುಲ್ ಆಗಿದ್ದಾಗ ನಿಮ್ಗೆ ಆಪೋಸಿಟ್ ವ್ಯಕ್ತಿ ಏನು ಮಾಡೋದಕ್ಕಾಗಲ್ಲ. ಪವರ್ಫುಲ್ ಇನ್ ದ ಸೆನ್ಸ್ ಇದರಲ್ಲಿ ಭಕ್ತಿಲಿರಬೇಕು, ನೀವು ಜಪ ಮಾಡ್ಕೋಬೇಕು, ನಿಮ್ಮ ಮನೇಲಿ ನಿತ್ಯ ಹೋಮ ನಿತ್ಯ ಪೂಜೆ ನಂದಾದೀಪ ಅದೆಲ್ಲ ಹೇಳಿದ್ವಲ್ಲ ಅವಾಗ, ಆ ರೀತಿ ಇರಬೇಕು. ಮತ್ತು ನೀವು ಈ ರೀತಿ ಎಲ್ಲ ಹಾಕ್ಕೊಂಡಿದ್ದಾಗ ಏನೋ ಒಂದು ಎಚ್ಚರ ಕೊಡುತ್ತದು ನಿಮಗೆ. ನೀನು ತಪ್ಪೇ ಮಾಡಲ್ಲ ಅಂತಲ್ಲ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ನಾವು ಎಲ್ಲರೂ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿರ್ತೀವಿ. ಆದರೆ ದೇವ್ರು ಬಂದು ನಮ್ಮನ್ನು ಎಚ್ಚೆತ್ತಿಸ್ತಾನೆ, ನೀನು ನಿದ್ದೆ ಮಾಡ್ತಿದ್ಯಾ, ತಪ್ಪು ಮಾಡ್ಕೊಂಡು ಎದ್ದೇಳು ಅಂತ. ಆ ಎಚ್ಚೆತ್ಸಕ್ಕೇನೆ ಇವುಗಳೆಲ್ಲ ದೇ ವಿಲ್ ಪ್ರೊಟೆಕ್ಟ್ ಯು ಆ್ಯಂಡ್ ಸಪೋರ್ಟ್ ಯು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾನು ಹೇಳ್ತೀನಿ, ಎಷ್ಟೋ ಸತಿ ತಪ್ಪು ಸಿಚುವೇಶನ್ಗಳಿಗೆ ಎಲ್ಲೋ ಏನೋ ರಾಂಗ್ ವ್ಯಕ್ತಿ ಬಂದಾಗ ಅಪಾತ್ರರಿಗೆ ದಾನ ಮಾಡಬಾರ್ದು, ಕೆಟ್ಟ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂದಿದ್ದಾಗಲೂ ಗೊತ್ತೇ ಆಗ್ದಿರ ನಾವು ಕೆಟ್ಟ ವ್ಯಕ್ತಿಗಳಿಗೆ ಅನೇಕ ಜನರಿಗೆ ಸಪೋರ್ಟ್ ಮಾಡಿಬಿಟ್ಟಿರ್ತೀವಿ. ಅವನು ಅದನ್ನೇ ತಗೊಂಡೋಗಿ ಇನ್ನೂ 100 ಕೆಟ್ಟದ್ದು ಮಾಡ್ತಿರ್ತಾನೆ. ಸೊ ದಟ್ ಇಂಡೈರೆಕ್ಟ್ ಕರ್ಮ ನನ್ನ ತಲೆ ಮೇಲೆ ಕೌಂಟ್ ಬರುತ್ತೆ. ನಾನು ಕೆಟ್ಟ ವ್ಯಕ್ತಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದಕ್ಕೆ ಅವ್ನು ಕೆಟ್ಟ ವ್ಯಕ್ತಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ನಾವು ನಮ್ಮ ಹತ್ರ ಬಂದು ನಾಟಕ ಆಡಿರ್ತಾರೆ ಅಂತ ಒಳ್ಳೆ ವ್ಯಕ್ತಿ ಅಂತ ನಾವು ಸಪೋರ್ಟ್ ಮಾಡ್ಕೊಂಡ್ಬಿಟ್ಟಾಗ ತುಂಬಾ ಸತಿ ದೇವ್ರು ಬಂದು ಜ್ಞಾಪಿಸ್ತಾರೆ,
ಯಾವಾಗ ನಾವಿದೆಲ್ಲ ಹಾಕೊಂಡು ಪೂಜೆಗೆ ಕೂತ್ಕೊಂಡಾಗ ದಟ್ ಎನರ್ಜಿ ನೀವು ಮಲಗಿದ್ದಾಗ ಕನ್ಸಲ್ಲಿ ತೋರಿಸುತ್ತೆ, ಅಥವಾ ನಿನ್ನ ಮನಸ್ಸಿನಲ್ಲಿ ನಾನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಚಿತ್ತಶಕ್ತಿಲಿ ಗೊತ್ತಾಗುತ್ತೆ ಆ ವ್ಯಕ್ತಿ ನೆಗೆಟಿವ್ ವ್ಯಕ್ತಿ, ಆ ವ್ಯಕ್ತಿ ಮೋಸ ಮಾಡ್ತಿದ್ದಾನೆ, ಆ ವ್ಯಕ್ತಿ ನಿನ್ನಿಂದ ತೊಗೊಂಡು ಹೋಗ್ಬಿಟ್ಟು ನಿನ್ನ ಮುಂದೆ ಒಳ್ಳೆಯವನಾಗಿ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆಯವ್ರಿಗೆಲ್ಲ, ಈವನ್ ಮೆನಿ ಪ್ರೊಡಕ್ಷನ್ ಮ್ಯಾನೇಜರ್ಸ್ ನಾವು ಕೊಟ್ಟಿರೋ ದುಡ್ಡನ್ನ ಆರ್ಟಿಸ್ಟಿಗೆ ಕೊಟ್ಟೇ ಇರೋದಿಲ್ಲ. ಆ ಹುಡುಗಿ ಕಣ್ಣೀರು ಹಾಕ್ತಿರ್ತಾಳಲ್ಲಿ, ನೋಡಿದ್ಯಾ ಮೇಡಮ್ ನನಗೆ ಪೇಮೆಂಟೇ ಕೊಟ್ಟಿಲ್ಲ ಅಂತ. ಸೊ ಆ ಹುಡುಗಿರ್ ಕಣ್ಣೀರು ಹಾಕೋದು ಅಗೇನ್ ನನಗೆ ಬರುತ್ತೆ ನೆಗೆಟಿವ್ ಎನರ್ಜಿ. ಈ ಸೂಚನೆಗಳನ್ನೆಲ್ಲ ದೇವ್ರು ತೋರಿಸ್ತಾರೆ ನಮಗೆ, ನಮ್ಮಿಂದ ತಗೊಂಡು ಹೋಗಿ ಬೇರೆಯವ್ರಿಗೆ ನೆಗೆಟಿವ್ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದಲ್ಲ. ಸೊ ಇದೆಲ್ಲ ಮಲ್ಟಿಪಲ್ ರೀತಿಲಿ ನಿಮ್ಗೆ ವರ್ಕ್ ಆಗುತ್ತೆ. ಹೆಲ್ತ್ಗೂ ಅಷ್ಟೇ, ಹೆಲ್ತ್ ನಿಮ್ಗೆ ಊರ್ಜಾ ಶಕ್ತಿ ಎನರ್ಜಿನ ಬ್ಯೂಟಿಫುಲ್ ಆಗಿ ಕೊಡ್ತಾ ಹೋಗುತ್ತೆ. ಯಾರು ಸೋಂಬೇರಿಗಳಾಗಿರ್ತಾರೋ ಅವರು ಕೂಡ ಹಾಕೋಬೇಕು ಹೇಳ್ತೀನಿ. ಹೌದು. ಯಾಕೆಂದ್ರೆ ಅವ್ರಿಗೆ ಎನರ್ಜಿ ಕೊಡುತ್ತಿದ್ದು ಮಂಗಳ ಎನರ್ಜಿ. ಆಕ್ಚುಲಿ ತುಂಬಾ ಸೋಮಾರಿತನ ಇಟ್ಕೊಂಡು ಮನೇಲಿ ಕೂತಿರ್ತಾರಲ್ಲ, ಅವ್ರಿಗೆ ಎನರ್ಜಿ ಹೆಚ್ಚಾಗಬೇಕು ಅಂತಂದಾಗ್ಲೂ ಕೂಡ ಕರಂಗುಲಿ ಮಾಲನ ಧರಿಸ್ತಾರೆ. ಯಾಕಂದ್ರೆ ಇದು ಮಂಗಳ ಎನರ್ಜಿ. ಬಗಲಾಮುಖಿ ಬರೀ ಶತ್ರು ಸಂಹಾರಕ್ಕೆ ಮಾತ್ರ ಅಂತಾನೆ ಅಲ್ಲ, ನಿಮ್ಗೆ ಮಂಗಳ ಎನರ್ಜಿಯನ್ನು ಕೊಡುತ್ತೆ. ಆದ್ರೆ ಅದನ್ನ ಆವಾಗ್ಲಿಂದ ಹೇಳ್ಕೊಂಬರ್ತಿರೋಂಗೆ ನೀವು ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸಿದಾಗ, ಅಥವಾ ಕೆಲವು ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೋಗ್ತಿರೋವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಎನರ್ಜಿ ಇಟ್ಕೊಂಡಿದ್ದಾಗ ಆ ಎನರ್ಜಿ ಸ್ಟಾಪ್ ಆಗೋಗ್ಬಿಡುತ್ತೆ. ಅದೊಂದೇ ವಿಚಾರಕ್ಕೆ ಕೆಲವ್ರು ಹಾಕ್ಕೊಳ್ಳೋದಿಲ್ಲ ಕರಂಗುಲಿ ಮಾಲೆಯನ್ನ, ಬಿಕಾಸ್ ನನಗೆ ಬರೋ ಎನರ್ಜಿನೂ ಅದು ಸ್ಟಾಪ್ ಮಾಡಿಬಿಟ್ರೆ ಅಂತ. ಆದರೆ ನೀವು ಭಕ್ತಿಯಿಂದ ಅದನ್ನ ಜಪ ಮಾಡಿ ಮಾಡಿ ಹಾಕೊಳ್ತೀರಾ ಅಂತ ಹೇಳಿದಾಗ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಅದರಿಂದ ನಿಮಗೆ ಎನರ್ಜೈಸ್ ಆಗಿ ನಿಮಗೆ ಎದ್ದು ಕೆಲಸ ಮಾಡೋದಕ್ಕೂ ಕೂಡ ಒಂದು ಮೈಂಡಲ್ಲೂ ಒಂದು ಎನರ್ಜಿ ಬರುತ್ತೆ, ಬಾಡಿಲೂ ಒಂದು ಎನರ್ಜಿ ಬರುತ್ತೆ. ಈಗ ಕರುಂಬಲಿ ಮಾಲೆನ ಹಾಕೊಂಡು ಈಗ ಸ್ಮಶಾನಕ್ಕೆ ನಾವು ಹೋದ್ವಿ ಅಂತ ಇಟ್ಕೊಳ್ಳಿ, ಅಂದ್ರೆ ಯಾರಾದ್ರೂ ಹೋದಾಗ, ಯಾವ್ದಾದ್ರು ಒಂದು ಅಂತ್ಯಕ್ರಿಯೆಗಳಿಗೆಲ್ಲ ಹೋದಾಗ, ಅಂತ ಟೈಮಲ್ಲೆಲ್ಲ ಅದು ಬೇರೆ ತರ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಅಂದ್ರೆ ಅದೇನು ಪಿತೃ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅಂತಲ್ಲ, ನೀವು ಅದು ನಮಗೆ ಪ್ರೊಟೆಕ್ಷನ್ ಆಗಿರುತ್ತಾ ಹೇಗದು? ಎರಡೂ ಥರ ವರ್ಕ್ ಆಗುತ್ತೆ. ನಿಮಗೆ ಕರಂಗುಲಿ ಮಾಲ ಸಾಮಾನ್ಯವಾಗಿ ನಿಮಗೆ ಪ್ರೊಟೆಕ್ಷನ್ನೇ ಕೊಡೋದು. ಯಾಕೆಂದರೆ ಋಷಿ ಮುನಿಗಳ ಕಥೆನ ಕೇಳಿದಾಗ ಅವ್ರಿಗೆ ಅದು ಪ್ರೊಟೆಕ್ಟೇ ಮಾಡಿದ್ದಿದ್ದು. ನೀವು ತುಂಬ ನೆಗೆಟಿವ್ ವ್ಯಕ್ತಿ ಆಗಿದ್ದಾಗ, ಅಥವಾ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ತುಂಬ ಸಡಿಲತೆಯಿಂದ ಕೂಡಿದ್ದಾಗ, ಸ್ಟ್ರಾಂಗ್ ಆಗಿಲ್ಲ ಅಂದಾಗ ಬೇರೆದು ಬಂದು ನಿಮ್ಗೆ ಅಟ್ಯಾಕ್ ಮಾಡಕ್ಕೆ ಬಂದೇ ಬರುತ್ತೆ. ಈಗ ನಾವೆಲ್ಲೋ ಹೋಗ್ತಾ ಇದ್ದಾಗ ಮೇಲಿಂದ ಹಾವು ಅಟ್ಯಾಕ್ ಮಾಡುತ್ತೆ, ಪ್ರಾಣಿಗಳು ಅಟ್ಯಾಕ್ ಮಾಡುತ್ತೆ ಕಾಡಲ್ಲಿ. ಅದೇ ರೀತಿ ನೀವು ಸ್ಮಶಾನಕ್ಕೆ ಹೋದಾಗಲೂ ಅಷ್ಟೇ, ನೀವು ಇಫ್ ಯು ಆರ್ ನಾಟ್ ಫುಲ್ಲಿ ಪ್ರೊಟೆಕ್ಟೆಡ್ ಯೋರ್ ಸೆಲ್ಫ್, ನೀನು ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅಂದಾಗ ಅನೇಕ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರುತ್ತೆ. ಬಟ್ ಇವುಗಳೆಲ್ಲ ಏನು ಅಂದರೆ ಒಂದು ಲೇಯರಲ್ಲಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಅದು ಪಾಪ ನಿಮ್ಮ ಕೈ ಬಿಡಲ್ಲ, ಒಂದು ಲೇಯರಲ್ಲಾದರೂ ನಿಮಗೆ ಪ್ರೊಟೆಕ್ಟ್ ಮಾಡೇ ಮಾಡುತ್ತೆ. ಸೊ ನೀವು ಪಿತೃ ಪೂಜೆ ಮಾಡಬೇಕಾದ್ರೂ ಮತ್ತು ಪಿತೃದೇವರನ್ನ ಜಪ ಮಾಡಬೇಕಾದ್ರೂ ಕೂಡ ನೀವು ಕರಂಗುಲಿ ಮಾಲೆನ ಉಪಯೋಗಿಸಬಹುದು. ಈಗ ಕೆಲವೊಂದ್ ಸಾರಿ 3 ಹೊತ್ತು ಬರೀ ದೇವ್ರು ದೇವ್ರು ಅಂತಾನೆ ದೇವ್ರ ಜೊತೆ ನಿಜವಾಗ್ಲೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇಟ್ಕೊಂಡಿರ್ತಾರಲ್ಲ ರೂಪಾಜಿ. ಕೆಲವೊಂದ್ಸರಿ ಕೆಲವ್ರಿಗೆ, ಎಲ್ಲರಿಗೂ ಅಂತಲ್ಲ, ಕೆಲವ್ರಿಗೆ ಅವ್ರು ಏನ್ ಮಾಡಿದ್ರು ಆ ಕಷ್ಟದಿಂದ ಹೊರಗೆ ಬರಕ್ಕಾಗಲ್ಲ. ಒಂದಾದ್ಮೇಲೆ ಒಂದು ಅದೊಂದು ಸುಳಿಲ್ ಸಿಕ್ಕಾಕೋತಾರೆ. ಯಾಕಂಗಾಗತ್ತೆ? ಅದು ಶನಿ ನಿಮಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಜೀವನದಲ್ಲಿ ಎಲ್ಲವನ್ನು ಸ್ಲೋ ಮಾಡಿಸ್ತಾನೆ. ಯಾಕೆಂದರೆ ಎಷ್ಟು ರೀತಿ ನಮಗೆ ಪಾಠ ಹೇಳಿಕೊಟ್ರು ನಾವೇ ಬುದ್ಧಿ ಕಲ್ತಿರಲ್ಲ. ತಿರ್ಗಾ ನಾವು ಕೆಟ್ಟ ಬುದ್ಧಿನ ಓಪನ್ ಅಪ್ ಮಾಡಿಕೊಂಡು ಕೆಟ್ಟದೇ ಮಾಡಕ್ಕೆ ಹೋಗ್ತೀವಿ. ಅವಾಗಲೇ ಹೇಳ್ದಂಗೆ ಯಾರೋ ಒಬ್ರು ಪಾಪ ನಿಮಗೆ ಸಾಲ ಕೊಟ್ಟಿರ್ತಾರೆ ದುಡ್ಡು, ಅವ್ರನ್ನೇ ಬೈಕೊಂತೀವಿ. ಅವಳ ಹತ್ರ ಇದೆ ಬಿಡು ಕೊಡ್ಲಿ, ಏನಂತಿವಾಗ ಅವಳು ಮಾಡ್ಕೊಂಬಂದಿಲ್ವಾ, ಅವನ ಹತ್ರ ಇದೆ ಬಿಡು ಕೊಡ್ಲಿ ಅಂತ ಅವ್ರಗಳ ಬಗ್ಗೆ ಎಲ್ಲ ಏಕವಚನ ಮಾತಾಡೋದು, ಕೆಟ್ಟದಾಗಿ ಮಾತಾಡ್ಕೊಳ್ಳೋದು. ಆ ದುಡ್ಡನ್ನ ಇವರು ಉಡಾಫೆಲಿ ಖರ್ಚು ಮಾಡಿಕೊಂಡು ನಿಮಗೆ ಶನಿದೇವರು ಮತ್ತು ಗುರುದೇವರು ಏನೋ ಒಂದು ನಿನ್ನ ಜೀವನಕ್ಕೆ ಪ್ರಯೋಜನ ಆಗಲಿ ಅಂತ ಒಳ್ಳೇದಕ್ಕೆ ಏನೋ ಒಂದನ್ನು ಕೊಟ್ಟಿರ್ತಾರೆ. ಆ ಒಳ್ಳೇದನ್ನ ನೀನು ಒಳ್ಳೆ ಥರದಲ್ಲೇ ಉಪಯೋಗ ಮಾಡ್ಕೊಂಡಾಗ ಒಂದೊಂದೇ ಸ್ಟೆಪ್ಪು ನಾವು ಮೇಲಕ್ಕೆ ಬೆಳ್ಕೊಂಡು ಹೋಗ್ತೀವಿ ಜೀವನದಲ್ಲಿ. ಸೊ ನೀವು ನೋಡಿ ತುಂಬ ಜನ ಸುಳಿಲ್ ಸಿಕ್ಕಾಕೊಳ್ಳೋರು ಯಾರು ಅಂದರೆ, ಇವ್ರ ಹತ್ರ ದುಡ್ಡು ತೊಗೊಂಡು ಇವ್ರಿಗೆ ಸಾಲ ತೀರಿಸು, ಇವ್ರ ಹತ್ರ ದುಡ್ಡು ತೊಗೊಂಡು ಅವ್ರಿಗೆ ತೀರಿಸು, ನೀ ಕೆಲಸನೇ ಮಾಡಲ್ಲ. ಕೆಲಸ ಮಾಡ್ರಪ್ಪ, 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗಿ ಜೀವನದಲ್ಲಿ ನಾನಷ್ಟು ಚಿಕ್ಕ ಕೆಲಸ ಮಾಡ್ಬೇಕಂತ ಈಗೋ ಪ್ರಾಬ್ಲಮ್ಮು. ಸೊ ದಿಸ್ ಇಸ್ ವೇರ್ ಮಂಗಳಾಗೂ ಶನಿಗೂ ಕಿತ್ತಾಟ ನಡೀತಿರುತ್ತೆ. ಇಬ್ಬರಲ್ಲಿ ಯಾರು ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಶನಿ ಫೈನಲಿ ಪಾಠ ಕಲಿಸ್ತಾನೆ. ನೀನು ಬೀದಿಲಿ ಬಿದ್ದಿರಕ್ಕೆ ಲಾಯಕ್ಕು, ನೀನು ಬೀದಿಲೇ ಬಿದ್ದಿಸಿರ್ತೀನಿ ಅಂತ. ನೀವು ಇವರಿಬ್ಬರು ಮಧ್ಯದಲ್ಲಿ ಯಾರನ್ನ ಹಿಡ್ಕೋಬೇಕು? ಗುರುನ ಹಿಡ್ಕೋಬೇಕು, ಸೂರ್ಯನ ಹಿಡ್ಕೋಬೇಕು, ಬುಧನ ಬುದ್ಧಿನ ಉಪಯೋಗಿಸ್ಬೇಕು, ಗುರುವಿನ ಜ್ಞಾನ ಈಗೋ ಬಿಟ್ಬಿಟ್ಟು ನೀವು ಮೇಲೆ ಕೇಳಬೇಕು. ಆವಾಗ ನಿಮಗೆ ತಗ್ಗಿ ಬಗ್ಗಿ ನಡ್ಕೊಂಡಾಗ ನೀವು ನಿಜವಾಗ್ಲೂ ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಗೆಲ್ತೀರ.